ಅರ್ಜುನ್, ಏನೋ ಯಾಕೆ ಸುಮ್ಮನೆ ಹೀಗೆ ನಿಂತ್ಬಿಟ್ಟೆ? ಬೇಗ ಮಯೂರಿ ಕೈಗೆ ಉಂಗುರ ಹಾಕು. ಎಲ್ಲರೂ ನೀನು ಉಂಗುರ ಹಾಕೋದನ್ನ ನೋಡೋಕ್ಕೆ ಕಾಯ್ತಾ ಇದ್ದಾರೆ. ಏನಾಯ್ತು ಅರ್ಜುನ್? ರಿಂಗ್ ಹಾಕೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ಯಾ? ಅಪ್ಪ, ಅದು ಆ್ಯಕ್ಚುಲಿ ಎಂಗೇಜ್ಮೆಂಟ್ ಫಾರ್ಮಾಲಿಟೀಸ್ ಎಲ್ಲ ಮುಗೀತು. ಈ ರಿಂಗ್ ಹಾಕೋದು ಬೇಕಾ? ಅರ್ಜುನ್, ಆಗ ಮಾಡಿದ್ದು ಭಾರತೀಯ ಸಂಸ್ಕೃತಿ ಪ್ರಕಾರದ ನಿಶ್ಚಿತಾರ್ಥ. ನಮ್ಮ ಮನೆತನದ ಗೌರವಕ್ಕೆ ಹಾಗೂ ನಮ್ಗಳ ಖುಷಿಗೆ. ಈ ರಿಂಗ್ ಬದಲಾಯಿಸೋದು ಫಾರಿನ್ ಕಲ್ಚರ್. ಅದು ಇಲ್ಲಿಗೆ ಬಂದಿರೋ ಗೆಸ್ಟ್ಗಳ ಖುಷಿಗೆ. ಅರ್ಜುನ್, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ಕಣೋ. ಅಣ್ಣ, ಮಯೂರಿಗೆ ರಿಂಗ್ ಹಾಕೋದಕ್ಕೆ ನನಗೆ ಇಷ್ಟ ಇಲ್ಲ. ನಿಂಗೇನಾದ್ರು ಬುದ್ಧಿಗಿದ್ದಿ ಕೆಟ್ಟಿದೆಯಾ ಅರ್ಜುನ್? ಇಷ್ಟೊತ್ತು ಶಾಸ್ತ್ರದಲ್ಲಿರೋ ಟೈಮಲ್ಲಿ ನಾರ್ಮಲ್ ಆಗೇ ಇದ್ದೆ. ಇವಾಗ ರಿಂಗ್ ಹಾಕೋ ಟೈಮಲ್ಲಿ ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಾ? ಈ ವಿಷಯ ಎಲ್ಲರಿಗೂ ಗೊತ್ತಾರೆ ಏನಾಗುತ್ತೆ ಅಂತ ಗೊತ್ತಾ? ಏ, ಏನು ನಿಂದು? ಏನಿಲ್ಲಮ್ಮ. ಅರ್ಜುನ್ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಉಂಗುರ ತೋರಿಸಿ. ಮಯೂರಿ, ನಾನ್ಯಾಕೆ ಬೇರೆಯವ್ರ ಕೋಣೆಗೆ ಹೋಗ್ತಾ ಇದ್ದೀನಿ? ಇದು ತಪ್ಪಲ್ವಾ? ಯಾಕೆ ಹೀಗಾಗ್ತಿದೆ? ಈ ಕೋಣೆ ಕಡೆ ನನ್ನನ್ನು ಯಾಕೆ ಸೆಳೀತಾ ಇದೆ? ಈ ಮನೆಗೆ ಕಾಲಿಟ್ಟಾಗಿಂದ ನನಗೆ ತಿಳಿದಿರೋಂಥ ಆತಂಕ, ಏನೋ ಒಂದು ರೀತಿ ಆಕರ್ಷಣೆ. ಆದರೆ ಆ ಆಕರ್ಷಣೆ ಏನು ಅಂತ ತಿಳಿತಾ ಇಲ್ವಲ್ಲ. ಯಾರೋ ನನ್ನನ್ನು ಕೈ ಹಿಡಿದು ಎಳ್ದಾಗ್ತಿದೆ. ಯಾರು ನನ್ನನ್ನು ತಡಿತಾ ಇದ್ದಾರೆ? ಈಶ್ವರ, ಯಾಕಪ್ಪ ನನಗೀಗಾಗ್ತಿದೆ? ನನ್ನಲ್ಲಿ ಆಗ್ತಿರೋ ಸೆಳೆತಕ್ಕೆ ಕಾರಣ ಆದರೂ ಏನು? ಕಾರಣ ಇಷ್ಟೇ, ನಿನ್ನ ಗುರಿ ನೀನು ತಲುಪಿದ್ದೀಯ. ಅದು ನಿನಗೆ ಗೊತ್ತಿಲ್ಲದೇನೆ ಇಷ್ಟರಲ್ಲೇ ಅದು ನಿನ್ನ ಅರಿವಿಗೆ ಬರುತ್ತೆ. ಹಾಂ, ಅದು ಪೂರ್ಣವಾಗಿ ಅಲ್ಲ. ನಿನ್ನ ಸೇಡಿನ ದಾರಿ
ನಿನ್ನ ಕಣ್ಣು ಮುಂದೆನೇ ಇದೆ. ನಿನ್ನ ಗುರಿಯನ್ನು ನೀನು ತಲುಪಿಯೇ ತಲುಪ್ತೀಯ. ಆದರೆ ಆ ಗುರಿ ಈಡೇರೋದಕ್ಕೆ ಸ್ವಲ್ಪ ಕಾಲ ಕಾಯಬೇಕು. ನೀನೀಗ ಯಾವ ಮನೆಯಲ್ಲಿದ್ದೀಯೋ ಆ ಮನೆಗೆ ಹೋಗುವ ಕಾಲ ದೂರ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಈಗ ನೀನಿರುವ ಜಾಗದಲ್ಲೇ ನಿನ್ನ ಉದ್ದೇಶಗಳು ಈಡೇರುತ್ತವೆ. ಇದಕ್ಕೆ ಅವನ ಅನುಮತಿಯೂ ಇದೆ. ಎಲ್ಲವೂ ಅವನಿಚ್ಛೆಯಂತೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಮಹಾದೇವ, ನಿನ್ನಲ್ಲಿ ನನ್ನ ಬೇಡಿಕೆ ಇಷ್ಟೇ. ಇಷ್ಟು ದಿನ ಸೋಲನ್ನೇ ಕಂಡ ನಮ್ಮ ಅಮೃತಗೆ ಮುಂದಾದರೂ ಗೆಲುವು ಸಿಕ್ಕುವ ಹಾಗೆ ಮಾಡು ತಂದೆ. ನೀನು ಖಂಡಿತ ನನ್ನ ಬೇಡಿಕೆಗೆ ಅಸ್ತು ಅಂತೀಯ ಅಂದ್ಕೊಂಡಿದ್ದೀನಿ. ಎಲ್ಲವೂ ನಿನ್ನ ಮನಸ್ಸಿನಂತೆ ನಡೆಯಲಿ. ನಿನ್ನ ಆಣತಿ ಹೇಗಿದೆಯೋ ಹಾಗೇ ನಡೆಯಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೌದು ಕಣೋ, ಆ ನಾಗಿಣಿಗೆ ಏನು ಮಾಡೋದಕ್ಕೂ ಆಗಲಿಲ್ಲ ನನ್ನನ್ನು. ನಾನು ತುಂಬ ಹೆದರಿದ್ದೆ. ಸುಮ್ಮನೆ ಯಾಕೆ ಇಲ್ಲಿಗೆ ಬರೋದು ಅಂತ ಅಂದ್ಕೊಂಡಿದ್ದೆ. ಸರಿ ಸರಿ, ರುದ್ರ 2-3 ಸತಿ ಫೋನ್ ಮಾಡಿ ಕರೆದ ನನಗೆ. ಇನ್ನು ಬರ್ದೇ ಇದ್ದರೆ ಬೇಸರ ಮಾಡ್ಕೊಂಡು ಬೈತಾನೆ ಅಂತ ಬಂದೆ. ಅವತ್ತು ರಾಜುನ ಕೊಂದ ಹಾಗೆ ನಮ್ಮನ್ನು ಎಲ್ಲಿ ಕೊಂದ್ಬಿಡ್ತಾಳೆ ಅಂತ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಈಗ ಭಯ ಇಲ್ಲ. ನಾನಂತೂ ಹೆದರ್ಕೊಳ್ಳೋದೇ ಇಲ್ಲ. ನೀನೇನೇ ಹೇಳು ಪ್ರಕಾಶ, ತಕ್ಷಕವನಕ್ಕೆ ಅವತ್ತು ಹೋಗಿ ನಾವು ತಪ್ಪು ಮಾಡಿಬಿಟ್ವಿ. ನಮ್ಮ ಮೇಲಿನ ದ್ವೇಷಕ್ಕೆ ತಾನೇ ನಾಗಿಣಿ ಇಲ್ಲಿವರೆಗೂ ಬಂದಿರೋದು. ರಿಷಿಧಾವನ್ನ ಕಡ್ಗಣಿಸೋಕ್ಕಾಗುತ್ತಾ? ನನಗಂತೂ ಭಯ ಆಗ್ತದೆ ಕಣೋ. ಲೋ, ಆ ನಾಗಿಣಿ ಇವಾಗ ತನ್ನ ಎಲ್ಲ ಶಕ್ತಿನೂ ಕಳ್ಕೊಂಡಿದ್ದಾಳೆ ಅಂತ ಅನಿಸುತ್ತೆ. ಅದಕ್ಕೆ ಅವಳು ಇಲ್ಲಿಗೆ ಬಂದಿಲ್ಲ. ಅವಳು ಅವ್ರ ಅಪ್ಪ ಅಮ್ಮನ ಕಳ್ಕೊಂಡು ಈಗಾಗಲೇ ಅರ್ಧ ಸತ್ತೋಗಿರ್ತಾಳೆ. ನಮ್ಮನ್ನು ಏನೂ ಮಾಡೋದಕ್ಕಾಗಲಿಲ್ವಲ್ಲ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಇಲ್ಲ ನಮ್ಮ ತಂಟೆಗೇನಾದರೂ ಬಂದರೆ ತನ್ನನ್ನೇ ಕೊಂದು ಹಾಕ್ಬಿಡ್ತಾರೆ ಅಂತ ಹೆದರಿ ನಮಗೆ ಯಾವ ತೊಂದರೆನೂ ಕಡ್ದೆ ಮತ್ತೆ ನಾಗಲೋಕಕ್ಕೆ ವಾಪಸ್ ಹೋಗಿರ್ತಾಳೆ. ನಾಗಲೋಕಕ್ಕೆ ನಾನು ಮತ್ತೆ ಹೋಗೋದು, ನನ್ನ ತಂದೆ ತಾಯಿನ ಕೊಂದ ನಿಮ್ಮನ್ನೆಲ್ಲ ಬಲಿ ತಗೊಂಡೇ ಹೋಗೋದು. ಅಮೃತ ಅವರೇ, ಯಾಕೆ ಒಂಥರ ಇದ್ದೀರಲ್ಲ? ಓ, ಎಂಗೇಜ್ಮೆಂಟ್ ಆಗೋಯ್ತು ಅಂತನಾ? ಏನು ಮಾಡೋಕ್ಕಾಗುತ್ತೆ? ಎಲ್ಲನೂ ಮುಂಚೆನೇ ಯೋಚನೆ ಮಾಡಬೇಕಾಗುತ್ತೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಳಕ್ಕಾಗತ್ತಾ? ಸರಿ ಬನ್ನಿ, ಊಟ ಮಾಡಿರಂತೆ. ಒಂದು ನಿಮಿಷ. ಅಂಕಲ್ ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಬರಲಿಲ್ಲ ಅಂದ್ರೆ ಆಗುತ್ತೇನಪ್ಪ, ಬರಲೇಬೇಕಲ್ಲ. ಮತ್ತು ಅಂಕಲ್, ಚಿಕ್ಕಪ್ಪ ನಿಮ್ಮನ್ನ ಕರೀತಿದ್ರು, ಅಲ್ಲಿದ್ದಾರೆ. ಮತ್ತಿನ್ನು ಏನಾಯ್ತು? ರೂಮಲ್ಲಿ ಆಗಿದೆಯಂತೆ.